ಓ ದೇವರೇ, ನೀನೇ ನನ್ನ ದೇವರು. ಹೊತ್ತಾರೆ ನಿನ್ನನ್ನು ಹುಡುಕುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ಗುರುವಾರ 1 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 14ನೇ ಅಧ್ಯಾಯದ 11ನೇ ವಚನ. ಹಾಗೆಯೇ ಅವರು ಬಾಲ್ ಪೆರಿಸಿಮ್ಗೆ ಬಂದ ಮೇಲೆ ದಾವೀದನು ಅಲ್ಲಿ ಅವರನ್ನು ಸಂಹರಿಸಿದನು. ಆಗ ದಾವೀದನು, ನೀರು ಕೊಚ್ಚಿಕೊಂಡು ಹೋಗುವ ಹಾಗೆ ದೇವರು ನನ್ನ ಕೈಯಿಂದ ನನ್ನ ಶತ್ರುಗಳನ್ನು ನಾಶ ಮಾಡಿದ್ದಾನೆ ಅಂದನು. ಆದ ಕಾರಣ ಆ ಸ್ಥಳಕ್ಕೆ ಬಾಲ್ ಪೆರಿಸಿಮ್ ಎಂದು ಹೆಸರಿಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಜಯ ಕೊಡುವಾಗ ದೇವರ ಬಲ ಅಸಾಧ್ಯವಾದಂಥ ರೀತಿಯಲ್ಲಿ ತನ್ನ ಜನರೊಂದಿಗೆ ಇರುವುದರಿಂದ ಜಯ ಖಂಡಿತ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನೀರು ಕೊಚ್ಚಿಕೊಂಡು ಹೋಗುವ ಹಾಗೆ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಅನೇಕ ಯುದ್ಧಗಳನ್ನು ಮಾಡುವಂಥ ಸಮಯದಲ್ಲಿ ಪ್ರತಿ ಸಮಯದಲ್ಲೂ ಎದುರಾಳಿಗಳು ತನ್ನ ವಿರುದ್ಧವಾಗಿ ಬರುವಾಗ ದೇವರಲ್ಲಿ ಕೇಳಿಕೊಂಡು ಮುಂದೆ ಸಾಗುತ್ತಿದ್ದನು. ಫಿಲಿಸ್ಟಿಯರು ಬಂದಿದ್ದಾರೆಂಬುದಾಗಿ, ಫಿಲಿಸ್ಟಿಯರ ಮೇಲೆ ಹೋಗಬೇಕೆಂಬುದಾಗಿ ದೇವರು ಕೇಳಿದಾಗ ದೇವರು ಜಯ ಕೊಡುತ್ತೇನೆ ಹೋಗು ಎಂಬುದಾಗಿ ಹೇಳಿದನು. ದಾವೀದನು ಫಿಲಿಸ್ಟಿಯರ ಮೇಲೆ ಹೋದಾಗ ದೇವರು ನೀರು ಕೊಚ್ಚಿಕೊಂಡು ಹೋಗುವಷ್ಟು ರಭಸದಿಂದ ಅವರಿಗೆ ಜಯವನ್ನು ಕೊಟ್ಟನು. ಇದನ್ನು ಅನುಭವಿಸಿದಂಥ ದಾವೀದನು, ದೇವರು ನಮಗೆ ನೀರು ಕೊಚ್ಚಿಕೊಂಡು ಹೋಗುವಷ್ಟು ಶಕ್ತಿ ಕೊಟ್ಟು ಆ ಶಕ್ತಿ ನಿಮಿತ್ತವಾಗಿ ಗೆದ್ದಿದ್ದೇವೆ ಎಂಬುದಾಗಿ ಆ ಸ್ಥಳಕ್ಕೆ ಬಾಲ್ ಪೆರಿಸಿಮ್ ಎಂಬುದಾಗಿ ಹೆಸರಿಟ್ಟನು. ಅಂದರೆ ನೀರು ಕೊಚ್ಚಿಕೊಂಡು ಹೋಗುವಷ್ಟು ರಭಸ. ಈ ರೀತಿಯಾಗಿ ಜಯ ಹೊಂದಿದಂಥ ದಾವೀದನು ದೇವರಿಗೆ ಸ್ತೋತ್ರ ಹಾಡಿ ಇದು ದೇವರಿಂದಲೇ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ಅಸಾಧ್ಯವಾದಂಥ ಪರಿಸ್ಥಿತಿಗಳು ಬಂದಾಗ ನಮಗಿಂತಲೂ ಹೆಚ್ಚಾದಂಥ ಶಕ್ತಿ ನಮಗೆ ಕಳಿಸಿ ನಮಗೆ ಅದ್ಭುತವಾದಂಥ ಜಯವನ್ನು ಕೊಡುತ್ತಾನೆ. ಈ ನಂಬಿಕೆಯಿಂದ ನಾವು ಮುಂದೆ ಸಾಗುವಾಗ ಅನೇಕ ದೊಡ್ಡ ವಿಚಾರಗಳಲ್ಲಿ ಜಯ ಸಾಧಿಸುತ್ತೇವೆ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ನಡೆಸು, ಜಯವನ್ನು ಕೊಟ್ಟು ಎಲ್ಲಾ ಮಹಿಮೆ ನಿನಗೆ ಕೊಡುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.